ಹೆಲೋ ನಮಸ್ಕಾರ. ನಮ್ಮ ಚಾನಲ್ಗೆ ನಿಮಗೆ ಎಲ್ರಿಗೂ ಸ್ವಾಗತ. ಕನ್ನಡ ಕಿರುತೆರೆಯ ಕ್ಯೂಟ್ ಕಪಲ್ಸ್ ಅಂದರೆ ಐಶ್ವರ್ಯ ಸಾಲಿಮಠ್ ಮತ್ತು ವಿನಯ್ ಅವರು ಎಲ್ರಿಗೂ ನೆನಪಿರ್ತಾರೆ. ಇತ್ತೀಚೆಗಷ್ಟೇ ಅವಳಿ ಮಕ್ಕಳಿಗೆ ಪೋಷಕರಾಗಿದ್ದ ಈ ಜೋಡಿ ಇದೀಗ ತಮ್ಮ ಪುಟ್ಟ ಕಂದಮ್ಮಗಳಿಗೆ ಬಹಳ ವಿಭಿನ್ನವಾಗಿ ಹೆಸರಿಡುವ ಮೂಲಕ ಎಲ್ಲರ ಗಮನ ಸೆಳೆದಿದ್ದಾರೆ. ಹಾಗಾದರೆ ಆ ವಿಶೇಷ ಹೆಸರೇನು, ನಾಮಕರಣ ಸಂಭ್ರಮ ಹೆಂಗಿತ್ತು ನೋಡೋಣ ಬನ್ನಿ ಈ ವಿಡಿಯೋದಲ್ಲಿ. ಅದಕ್ಕೂ ಮುಂಚೆ ನೀವು ಏನಾದರೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಆಗ ನಾವು ಅಪ್ಲೋಡ್ ಮಾಡುವಂಥ ಎಲ್ಲ ವಿಡಿಯೋಸ್ಗಳು ನೀವು ತಪ್ಪದೆ ನೋಡ್ಬೋದಾಗಿದೆ. ಇವಾಗ ವಿಷಯಕ್ಕೆ ಬರೋಣ. ಕಳೆದ ಡಿಸೆಂಬರ್ನಲ್ಲಿ ಅವಳಿ ಮಕ್ಕಳಿಗೆ ಒಂದು ಹೆಣ್ಣು ಮತ್ತು ಗಂಡು ಮಕ್ಕಳು ಹುಟ್ಟಿದ್ರು. ಈ ದಂಪತಿಗೆ ಇದೀಗ ಶಾಸ್ತ್ರೋತ್ರವಾಗಿ ನಾಮಕರಣ ಮಾಡಿದ್ದಾರೆ. ಈ ಜೋಡಿ ತಮ್ಮ ಮಕ್ಕಳಿಗೆ ವಜ್ರ ಮತ್ತು ವೈಢೂರ್ಯ ಎಂಬ ಅತ್ಯಂತ ವಿಶಿಷ್ಟವಾದ ಮತ್ತು ಬೆಲೆ ಬಾಳುವ ಹೆಸರುಗಳನ್ನು ಇಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಗಂಡು ಮಗುಗೆ ವಜ್ರ ಹಾಗೆ ಹೆಣ್ಣು ಮಗುಗೆ ವೈಢೂರ್ಯ ಎಂದು ಹೆಸರಿಡೋ ಮೂಲಕ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಸದ್ದನ್ನೇ ಮಾಡ್ತಾ ಇದ್ದಾರೆ. ಎಲ್ಲರೂ ಈ ವಿಷಯ ಬಹಳ ವಿಶೇಷವಾಗಿದೆ ಅಂತ ಕಮೆಂಟ್ ಮಾಡ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ನಾಮಕರಣದ ವಿಡಿಯೋ ಕ್ಲಿಪ್ಸನ್ನು ಹಂಚ್ಕೊಂಡಿದ್ದಾರೆ. ನಮ್ಮ ಲೈಫ್ ಲೈನ್ಸ್ ಹೆಸರನ್ನು ರಿವೀಲ್ ಮಾಡ್ತಿದ್ದೀವಿ, ಹೆಸರು ಹೇಗಿದೆ ಅಂತ ಕಮೆಂಟ್ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ. ಇದಕ್ಕೆ ಅಭಿಮಾನಿಗಳು ತುಂಬ ಡಿಫ್ರೆಂಟ್ ಆಗಿದೆ, ಅರ್ಥಪೂರ್ಣವಾದ ಹೆಸರು ಅಂತ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇನ್ನು ಈ ಸಮಾರಂಭದಲ್ಲಿ ಐಶ್ವರ್ಯ ಅವರು ಕೆಂಪು ಸೀರೆಯಲ್ಲಿ ಮಿಂಚಿದ್ರೆ, ವಿನಯ್ ಅವರು ಜುಬ್ಬಾ ಮತ್ತು ಬ್ಲೂ ಕೋಟಲ್ಲಿ ಮಿಂಚಿದ್ದಾರೆ. ನಿಮಗೆ ಗೊತ್ತಿರಲಿ, ಮಹಾಸತಿ ಧಾರಾವಾಹಿ ಮೂಲಕ ಪರಿಚಯವಾದ ಈ ಜೋಡಿ ನಂತರ ಪ್ರೀತಿಸಿ 2022ರಲ್ಲಿ ಮದುವೆ ಆಗ್ತಾರೆ. ಐಶ್ವರ್ಯ ಅವರು ರಾಮಾಚಾರಿ ವೈಶಾಖ ಪಾತ್ರದ ಮೂಲಕ ಮತ್ತು ಅಗ್ನಿಸಾಕ್ಷಿ ಮೂಲಕ ಮನೆ ಮಾತಾಗಿದ್ರು. ಹಾಗೆ ಇವರು ಮದುವೆಯಾಗಿ ಒಂದು ವಾರಕ್ಕೇನೆ ಸೂಪರ್ ಜೋಡಿ ಮತ್ತು ರಾಜಾ ರಾಣಿ ರಿಯಾಲಿಟಿ ಶೋದಲ್ಲಿ ಭಾಗವಹಿಸಿದ್ರು. ಹಾಗಾದರೆ ಈ ವಜ್ರ ಮತ್ತು ವೈಢೂರ್ಯ ಅನ್ನೋ ಹೆಸರು ಇಷ್ಟ ಆಯ್ತಾ? ಈ ಜೋಡಿ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ತಪ್ಪದೆ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅನಿಸಿಕೆ ತಿಳಿಸಿ. ಹಾಗೆ ಇತ್ತೀಚಿನ ಸ್ಯಾಂಡಲ್ವುಡ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.